ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ಶುಭ ವಾಗ್ದಾನ ಯೆಶಾಯ 49:25. ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು ಎಂಬುದಾಗಿ. ಪ್ರಿಯರೇ, ಶತ್ರುಗಳ ಹೋರಾಟವನ್ನು ಜಯಿಸಲಿಕ್ಕಾಗದೆ ಹೋರಾಡಿ ಬೇಸತ್ತು ಹೋಗಿದ್ದೀಯಾ? ನಿನ್ನ ಹೋರಾಟವನ್ನು ನಿನ್ನ ದೇವರಿಗೆ ಒಪ್ಪಿಸಿಕೊಡು. ಆತನೇ ನಿನ್ನೊಡನೆ ಹೋರಾಡುವವರ ಸಂಗಡ ಹೋರಾಡಿ ಬಿಡುಗಡೆ ಮಾಡುವುದಲ್ಲದೆ ನಿನ್ನ ಮಕ್ಕಳನ್ನು ಕೂಡ ಉದ್ಧರಿಸುವರು. ಅವರನ್ನು ಕರ್ತನೆ ತಂದೆ ತಾಯಿಯಂತೆ ಪೋಷಿಸುವರು, ರಕ್ಷಿಸುವರು, ಉದ್ಧಾರ ಮಾಡುವರು. ಇದು ನಿಜ. ನಿಮ್ಮ ಮಕ್ಕಳನ್ನು ಕುರಿತು ಯಾವ ವಿಷಯದಲ್ಲೂ ಕೂಡ ಹೆದರಬೇಡಿರಿ. ನಿನಗೆ ಅಷ್ಟು ಚಿಂತೆ ಇರಬೇಕಾದರೆ ನಮ್ಮೆಲ್ಲರ ತಂದೆಯಾದ ದೇವರಿಗೆ ನಮ್ಮನ್ನು ಕುರಿತು ಎಷ್ಟು ಚಿಂತೆ ಇರಬೇಕಲ್ಲವೇ? ನಿಜ. ನಿನ್ನ ಮಕ್ಕಳ ಭಾರವನ್ನು ಆತನಿಗೆ ಒಪ್ಪಿಸಿಕೊಡು. ಹುಟ್ಟಿಸಿದ ದೇವರು ಕೈಬಿಡುವನೋ? ಎಂದಿಗೂ ಇಲ್ಲವಲ್ಲ. ನೀನು ಸಮಸ್ಯೆಗಳೊಡನೆ ಹೋರಾಡಿದರೆ ಕರ್ತನು ಸುಮ್ಮನಿರುವರು. ನೀನು ತಾಳ್ಮೆಯಿಂದ ಕರ್ತನಿಗೆ ಒಪ್ಪಿಸಿಕೊಟ್ಟು ಕಾದಿದ್ದು ಮೌನವಾಗಿರುವುದಾದರೆ ನಿನ್ನ ಪಕ್ಷವಾಗಿ ನಿನಗೋಸ್ಕರ ಹೋರಾಡಿ ಶತ್ರುಗಳ ಮೇಲೆ ಜಯ ಹೊಂದಿ ನಿನ್ನ ಮಕ್ಕಳ ವಿಷಯದಲ್ಲಿ ನ್ಯಾಯ ತೀರಿಸುವರು. ಎಷ್ಟೋ ಜನರು ಮಕ್ಕಳಿಲ್ಲದೆ ನರಳುತ್ತಿದ್ದಾರೆ. ನಿನ್ನನ್ನು ಪ್ರೀತಿಸಿ ಬಹುಮಾನವಾಗಿ ಕೊಟ್ಟ ಮಕ್ಕಳನ್ನು ಕುರಿತು ಎಂದಾದರೂ ಕೃತಜ್ಞತೆಯನ್ನು ಸಲ್ಲಿಸಿದೆಯಾ? ಯಾವಾಗಲೂ ನಿನ್ನ ಸಮಸ್ಯೆಗಳೇ ನಿನಗೆ ಸಾಕಾಗಿದೆಯಾ? ಒಂದು ಸಾರಿ ಆಲೋಚಿಸು ಪ್ರಿಯ ಸಹೋದರ ಸಹೋದರಿ. ನೀನು ಸಮಸ್ಯೆಗಳನ್ನು ನೋಡದೆ ಅವುಗಳೆಲ್ಲವುಗಳಿಂದ ಹೋರಾಡಿ ಬಿಡಿಸುವ ಯೇಸುವಿನ ಮುಖವನ್ನು ನೋಡುವುದಾದರೆ ಖಂಡಿತ ನಿನಗೆ ಜಯ ಕೊಡುವರು ದೇವರು. ನಿನಗೆ ವಿರುದ್ಧವಾಗಿ ಹೋರಾಡುವವರ ಜೊತೆ ಕರ್ತನೇ ಹೋರಾಡಿ ಜಯ ಕೊಟ್ಟು ನಿನ್ನನ್ನು ನಿನ್ನ ಮಕ್ಕಳನ್ನು ಉದ್ಧರಿಸಿ ಆಶೀರ್ವದಿಸುವರು. ಕರ್ತನ ಕೃಪೆ ನಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಆಮೇನ್, ಆಮೇನ್.